ಎಲ್ಲರಿಗೂ ನಮಸ್ಕಾರ. Hey everyone, welcome to my YouTube channel Jansi Ammu. I am Jansi. I am here to help you master Python programming with examples tailored to the VTU University syllabus. Whether you are a student preparing for exams or just looking to enhance your coding skills, this channel is designed to make learning Python easy and accessible. ಸೊ ಇಲ್ಲಿ ಏನಂದರೆ ನಾನು ಪೈಥಾನ್ ಕೋಡಿಂಗ್ ಅಂದರೆ ಆ್ಯಕ್ಚುಲಿ ಕಾಮರ್ಸ್ ಬ್ಯಾಕ್ಗ್ರೌಂಡ್ MBA ಸಿಲೆಬಸ್ ಅಂದರೆ ಓನ್ಲಿ ಫಿನಾನ್ಸ್ ಮಾರ್ಕೆಟಿಂಗ್ HR ಮಾತ್ರ ಇರುತ್ತೆ. ಸೊ ಈ MBA ಸ್ಟೂಡೆಂಟ್ಸ್ಗೆ ಕೋಡಿಂಗ್ ಸಬ್ಜೆಕ್ಟ್ನ ಇಟ್ಟಿದ್ದಾರೆ. ಈಗ VTU ಯೂನಿವರ್ಸಿಟಿನಲ್ಲಿ ಆಲ್ VTU, BCU, BNU ಅದರ್ ಯೂನಿವರ್ಸಿಟಿನಲ್ಲೂ ಇಟ್ಟಿದ್ದಾರೆ. ಸೊ ಈಗ ಏನಂದರೆ ಆ್ಯಕ್ಚುಲಿ MBAಗೆ ಬರೋರಂದರೆ BBA, ಬೇಸಿಕಲಿ BBA, BCom ಆ್ಯಂಡ್ BNಯಿಂದ ಬರ್ತಾರೆ. BE ಅವರು ಸೆಪ್ರೇಟ್ ಆಗ್ತಾರೆ ಇಲ್ಲಿ. ಯಾಕಂದರೆ ಇವ್ರು ಕಲ್ತಿರ್ತಾರೆ, ಇಂಜಿನಿಯರಿಂಗಲ್ಲಿ BEನವರು ಕಲ್ತಿರ್ತಾರೆ. ಇವ್ರಿಗೆ ಯಾವುದೇ ಪ್ರಾಬ್ಲಮ್ ಇರಲ್ಲ ಕೋಡಿಂಗಿಂದ, ಯಾಕಂದರೆ ಅವರೆಲ್ಲ ಸಬ್ಜೆಕ್ಟು ಕೋಡಿಂದ ಮಾತ್ರನೇ ಅವರು ಓದಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಅವ್ರಿಗೆ ಕೋಡಿಂಗ್ ಬಗ್ಗೆ ಪೈಥಾನ್ ಬಗ್ಗೆ ಎಲ್ಲ ಗೊತ್ತಿರುತ್ತೆ. MBA ಅಂತ ಬಂದರೆ BBA, BCom, BA ಇವ್ರಿಗೆ ಏನು ಗೊತ್ತಿರಲ್ಲ, ಕೋಡಿಂಗ್ ಅಂದರೆ ಏನು ಗೊತ್ತಿರಲ್ಲ, ಕೋಡಿಂಗ್ ಅಂದರೆ ಏನು ಅಂತ ಗೊತ್ತಿರಲ್ಲ. ಸೊ ಇಂಥವ್ರು ಏನು ಮಾಡೋದು, ಯೂಟ್ಯೂಬ್ ಚಾನಲ್ ನೋಡಿದ್ರೂ ಅರ್ಥ ಆಗಲ್ಲ. ಬೇರೆ ಕ್ಲಾಸಸ್ಗೆ ಹೋಗ್ಬೇಕಂದ್ರೆ ಇಲ್ಲಿ ಕಾಲೇಜ್ ಇರುತ್ತೆ, ಮುಂಚೆನೇ ಕಲಿಯೋಕ್ಕಂದ್ರೆ ಮಾಮೂಲಿ ಇವ್ರ ಬೇಸಿಕ್ ನೀಡ್ಸ್ ಅಂದರೆ ಅಕೌಂಟ್ಸು. ಇವ್ರ ಸ್ಪೆಷಲೈಸೇಷನ್ ಸಬ್ಜೆಕ್ಟ್ MBA ಸ್ಪೆಷಲೈಸೇಷನ್ ಏನಂತ ಅಂದರೆ ಫಿನಾನ್ಸ್ ಇರುತ್ತೆ, ಮಾರ್ಕೆಟಿಂಗ್ ಇರುತ್ತೆ, HR ಇರುತ್ತೆ. ಇದು ಬಿಟ್ಟರೆ ಇನ್ಯಾವುದು ಗೊತ್ತಿರಲ್ಲ. ಅದಕ್ಕೆ ಇವಾಗೆಲ್ಲ ಕಂಪನಿಗಳಲ್ಲೂ ಕೋಡಿಂಗ್ ಮೇಲೆ ಅಂದರೆ IT ಫೀಲ್ಡಲ್ಲಿ ಹೋಗ್ಬೇಕಂದ್ರೆ ಈ ಕೋಡಿಂಗ್ ಸಬ್ಜೆಕ್ಟ್ ಬರಲೇಬೇಕು. ಕೋಡಿಂಗ್ ಬಂದ್ರೇ ಯಾವುದೋ ಒಂದು ಕೆಲಸ ಮಾಡೋಕ್ಕಾಗೋದು. ಇವಾಗ ಕೆಲಸ ಸಿಗ್ತಿರೋದು ಕೂಡ ಕೋಡಿಂಗ್ ಇದ್ರ ಮೇಲೇ. ಅದಕ್ಕೆ ಏನಂದರೆ ಇವಾಗ ಕೋಡಿಂಗ್ MBA ಸ್ಟೂಡೆಂಟ್ಸ್ಗೂ ಗೊತ್ತಾಗಬೇಕಂತ ಇವಾಗ ಏನು ಮಾಡ್ತಿದ್ದಾರೆ, VTU ಯೂನಿವರ್ಸಿಟಿ ಬಿಸ್ನೆಸ್ ಅನಾಲಿಟಿಕ್ಸ್ ಅಂತ ಒಂದು ಸಬ್ಜೆಕ್ಟ್ ಸ್ಟಾರ್ಟ್ ಮಾಡಿದೆ. ಬಿಸ್ನೆಸ್ ಅನಾಲಿಟಿಕ್ಸ್ ಅಂದರೆ ಅದರಲ್ಲಿ ಮಿಷನ್ ಲರ್ನಿಂಗ್ ಬರುತ್ತೆ, ಇನ್ನೊಂದು ಬಂದು ಪೈಥಾನ್. ಇದು ಬಂದು ಫಸ್ಟ್ ಥರ್ಡ್ ಸೆಮಿಸ್ಟರಲ್ಲಿ ಫಸ್ಟ್ 2 ಸಬ್ಜೆಕ್ಟು ಮಿಷನ್ ಲರ್ನಿಂಗು, ಪೈಥಾನು. 4th ಸೆಮಿಸ್ಟರಲ್ಲಿ 2 ಸಬ್ಜೆಕ್ಟ್ ಬರುತ್ತೆ. ಅದು ಯಾಕಂದರೆ BA ಸ್ಪೆಷಲೈಸೇಷನ್ ಅಂದರೆ ಬೇರೆ ಯೂನಿವರ್ಸಿಟಿನಲ್ಲಿ ಒಂದು ಸ್ಪೆಷಲೈಸೇಷನ್ಗೆ ಒಂದೊಂದು ಸೆಮಿಸ್ಟರಲ್ಲಿ 4 ಸಬ್ಜೆಕ್ಟ್ ಓದ್ತಾರೆ. ಎಸ್ಪೆಷಲಿ VTUನಲ್ಲಿ ಬಂದರೆ VTU ಸಿಲೆಬಸ್ ತಗೊಂಡ್ರೆ ಒಂದೊಂದು ಡ್ಯುಯಲ್ ಸ್ಪೆಷಲೈಸೇಷನ್ ಇರುತ್ತಲ್ಲ. ಇವಾಗ ಫಿನಾನ್ಸು ಮಾರ್ಕೆಟಿಂಗ್ ತಗೊಂಡ್ರೆ ಫಿನಾನ್ಸ್ 2 ಸಬ್ಜೆಕ್ಟ್ ಥರ್ಡ್ ಸೆಮಿಸ್ಟರಲ್ಲಿ ಬರುತ್ತೆ, ಮಾರ್ಕೆಟಿಂಗ್ 2 ಸಬ್ಜೆಕ್ಟ್ 4th ಸೆಮಿಸ್ಟರಲ್ಲಿ ಬರುತ್ತೆ. ಇವಾಗ BAನಲ್ಲಿ 2 ಸಬ್ಜೆಕ್ಟ್ ಥರ್ಡ್ ಸೆಮಿಸ್ಟರಲ್ಲಿ BA 2 ಸಬ್ಜೆಕ್ಟ್ ಬಂದಿದೆ. ಪೈಥಾನಲ್ಲಿ 2 ಸಬ್ಜೆಕ್ಟು, ಮಿಷನ್ ಲರ್ನಿಂಗಲ್ಲಿ 2 ಸಬ್ಜೆಕ್ಟ್. ಅದರಲ್ಲಿ ಪೈಥಾನ್ 1, ಮಿಷನ್ ಲರ್ನಿಂಗ್ 1 ಬಂದಿದೆ. ನೆಕ್ಸ್ಟ್ 4th ಸೆಮಿಸ್ಟರಲ್ಲೂ ಮಿಷನ್ ಲರ್ನಿಂಗಲ್ಲಿ 1 ಬರುತ್ತೆ, ಪೈಥಾನಲ್ಲಿ ಇನ್ನೊಂದು ಪೈಥಾನ್ 2 ಅಂತ 2 ಕೋಡಿಂಗ್ ಸಬ್ಜೆಕ್ಟ್ ಬರುತ್ತೆ. ಸೊ ಪೈಥಾನ್ ಅಂದರೆ ಈಗ ಪೈಥಾನ್ನಲ್ಲಿ ಯಾವ ಥರ ಬೇಸಿಕ್ ಅಂದರೆ ನಾನು ಸಿಲೆಬಸ್ VTUನಲ್ಲಿ ಏನು ಸಿಲೆಬಸ್ ಇದೆಯೋ ಅದು ಮಾತ್ರ ಟೀಚ್ ಮಾಡ್ತಾ ಹೋಗ್ತೀನಿ. ಯಾಕಂದರೆ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗಲಿ ಅಂತ, ಓನ್ಲಿ ಸ್ಟೂಡೆಂಟ್ಸ್ಗೆ. ಯಾಕಂದರೆ ಅದು ನಂತರ ಯಾರು ಸಫರ್ ಆಗಬಾರ್ದಂತ ಇದು ನನಗೂ ಕಲ್ತಂಗೆ ಆಗುತ್ತೆ, ಬೇರೆಯವರು ನನ್ನಿಂದ ಕಲ್ತಂಗೆ ಆಗುತ್ತೆ ಅಂತ ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಅಷ್ಟೇ. ಸೊ ಈಗ ಪೈಥಾನಲ್ಲಿ ಫಸ್ಟು ಬೇಸಿಕ್ ತಗೋಬೇಕು, ಬೇಸಿಕ್ನ ಕಲ್ತ್ಕೋಬೇಕು. ಪೈಥಾನ್ ಅಂದರೆ ಆ್ಯಕ್ಚುಲಿ ಕಾಮರ್ಸ್ ಸ್ಟೂಡೆಂಟ್ಸ್ ಅಂದರೆ ಟ್ಯಾಲಿ ಗೊತ್ತಿರುತ್ತೆ, ಎಕ್ಸೆಲ್ ಗೊತ್ತಿರುತ್ತೆ, ಬೇಸಿಕ್ ಕಂಪ್ಯೂಟರ್ ಏನು ಬೇಕೋ ಅದು ಗೊತ್ತಿರುತ್ತೆ. ಬಟ್ ಪೈಥಾನ್ ಕಲಿಯೋದು ತುಂಬ ಡಿಫಿಕಲ್ಟ್ ಕೋಡಿಂಗ್ ಸಬ್ಜೆಕ್ಟ್ ಕಲಿಯೋದು ತುಂಬ ಇದು. ಎಕ್ಸೆಪ್ಟ್ ಪೈಥಾನ್ ಹೇಳ್ಬೇಕಂದ್ರೆ ಪೈಥಾನ್ ತುಂಬ ಈಸಿ ಹೇಳ್ಬೇಕಂದ್ರೆ, ಬೇರೆದಕ್ಕೆ ಹೋಲಿಸ್ಕೊಂಡ್ರೆ C ಇದೆ, C++ ಇದೆ, ಜಾವಾ ಸ್ಕ್ರಿಪ್ಟ್ ಇದೆ, ಇನ್ನೊಂದು SQL ಅಂತೆ, ಇದೆಲ್ಲ ತುಂಬ ಕಷ್ಟ ಆಗುತ್ತೆ. CS ಇದೆಲ್ಲ ಇದಕ್ಕೆ ಕಂಪೇರ್ ಮಾಡಿದ್ರೆ ಪೈಥಾನ್ ತುಂಬ ಈಸಿ. ಸೊ ಪೈಥಾನ್ ಇವಾಗ ಯಾವ ಥರ VTU ಸಿಲೆಬಸ್ ಪ್ರಕಾರನೇ ಮಾಡ್ತಾ ಹೋಗ್ತೀನಿ, ಇದು VTU ಸ್ಟೂಡೆಂಟ್ಸ್ಗೆ ಈಸಿ ಆಗಲಿ ಅಂತ. ಸೊ ಸ್ಟಾರ್ಟ್ ಮಾಡೋಣ. ಫಸ್ಟು 6 ಮಾಡ್ಯೂಲ್ಸ್ ಇದೆ. 6 ಮಾಡ್ಯೂಲ್ಸಲ್ಲಿ ಫಸ್ಟ್ ಮಾಡ್ಯೂಲ್ ಬಂದು ಇಂಟ್ರಡಕ್ಷನ್ ಇದೆ. ಇಂಟ್ರಡಕ್ಷನ್ ಅಂದರೆ ಫುಲ್ಲು ಥಿಯರಿ ಇರುತ್ತೆ. ಅಂದರೆ ಸೊ ನಾನು ಯಾವುದೇ ಥರ ಯಾವುದು ನಾನು ಓನ್ ನೋಟ್ಸ್ನ ನಂದು 80 ಮೇಲೆ ಸ್ಕೋರ್ ಆಗಿದೆ ಪೈಥಾನಲ್ಲಿ. ಸೊ ಅದಕ್ಕೆ ನಾನು ಇನ್ನೂ ಸ್ವಲ್ಪ ಕಲಿಯೋಣ, ಏನಾದರೂ IT ಫೀಲ್ಡ್ಗೆ ಹೋದರೆ ಯೂಸ್ ಆಗುತ್ತಂತ ನಾನು ಈ ವಿಡಿಯೋ ಇವಾಗ ಸ್ವಲ್ಪ ಫ್ರೀ ಟೈಮಲ್ಲಿ ನಾನು ಈ ವಿಡಿಯೋ ಮಾಡ್ತಿದ್ದೀನಿ ಅಷ್ಟೇ.
ಬೇರೆಯವ್ರಿಗೆ ಯೂಸ್ ಆಗುತ್ತೆ ಅಂತ ಒಂದು ಉದ್ದೇಶ ಅಷ್ಟೇ. ಸೊ ಇವಾಗ ನಾನು ತೋರಿಸ್ತಾ ಇರ್ತೀನಿ. ಸೊ ಇದು ಏನಂದರೆ ಇದು ನಾನು ಸೊ ಎಸ್ಪೆಷಲಿ ಇದೇನಪ್ಪ ಇದು ಬರ್ಕೊಬಂದು ತೋರಿಸ್ತಿದ್ದಾರೆ ಏನಿದು ಅಂತ ಏನು ಟೆನ್ಷನ್ ತಗೋಬೇಡಿ. ಇದೇನಂದರೆ ಸೊ ಇದು VTU ಸಿಲೆಬಸ್ಸೇನೆ. ಇದನ್ನು ನಾನು ಯಾವ ಥರ ಓದ್ತೀನಿ, ಅದು ಯಾವ ಥರ ನಾನು ಅನಲೈಸ್ ಮಾಡ್ತೀನಿ ಒಂದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ನ ಅನ್ನೋದನ್ನು, ಅದಕ್ಕೆ ನಾನು ಓನ್ ನೋಟ್ಸ್ ಏನು ಪ್ರಿಪೇರ್ ಮಾಡ್ತೀನಿ ಅದೇ ನಿಮ್ಗೆ ಹೇಳ್ಕೊಡ್ತಾ ಹೋಗ್ತೀನಿ. ಯಾಕಂದರೆ ಇವಾಗ VTU ಯೂನಿವರ್ಸಿಟಿ ಸಿಲೆಬಸ್ನ ನಾನು ನಿಮ್ಗೆ ಅದು ತೆಗೆದು ನೋಡ್ಸಿದ್ರೆ ಅದು ಹೆಂಗೆ ಗೊತ್ತಾ, ಇಂಟ್ರೊಡಕ್ಷನ್ ಟು ಪೈಥಾನ್ ಪ್ರೋಗ್ರಾಮ್ ಇಲ್ಲೇ ಕಂಟಿನ್ಯೂ ಇರುತ್ತೆ. ಇಲ್ಲಿ ನಾನು ಈ ಥರ ಪಾಯಿಂಟ್ಸ್ ಮಾಡ್ಕೊಂಡು ಹೋದ್ರೆ ಇಷ್ಟೇನ ಸಿಲೆಬಸ್ ಈಸಿ ಇದೆ ಅಲ್ವಾ ಅಂತ ಓದ್ಬೋದು. ಈ ಥರ ಇಂಟ್ರೆಸ್ಟ್ ಬರೋಕ್ಕೆ ನಾನು ಈ ಥರ ಮಾಡ್ಕೊತೀನಿ. ಸೊ ಇದು ಪಾಯಿಂಟ್ ಅಂದರೆ ಇವಾಗ ಇಂಟ್ರೊಡಕ್ಷನ್ ಟು ಪೈಥಾನ್ ಪ್ರೋಗ್ರಾಮ್. ಸೊ ಇವಾಗ ಪೈಥಾನ್ ಪ್ರೋಗ್ರಾಮಲ್ಲಿ ಮೇನ್ ಟಾಪಿಕ್ ಏನಿದೆ ಇಂಟ್ರೊಡಕ್ಷನ್ ಬಗ್ಗೆ ತಿಳ್ಕೊಂತೀನಿ. ನೆಕ್ಸ್ಟ್ ಬಂದು ಕ್ರಿಯೇಟಿವಿಟಿ ಆ್ಯಂಡ್ ಮೋಟಿವೇಶನ್. ಇದೊಂದು ಕ್ವಶನ್ ಆಗುತ್ತಪ್ಪ, ಇದನ್ನು ಓದ್ಬಿಟ್ರೆ ಸೊ ಇಷ್ಟು ಆನ್ಸರ್ ಓದಿದ್ರೆ ಇದು ಮುಗೀತಲ್ವಾ ಅನ್ನೋ ಒಂದು ನಮಗೆ ಮನಸ್ಸಿಗೆ ನಮಗೆ ಈ ಸಿಲೆಬಸ್ ಓದ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ತರುತ್ತೆ. ಅದಕ್ಕೆ ನಾನು ಈ ಥರ ಮಾಡ್ಕೊಂಡು ಹೋಗ್ತೀನಿ. ಸೊ ಆ ಸಿಲೆಬಸ್ ಪೇಪರ್ ಕಾಪಿ ಇದೆ ಇಲ್ಲ ಅಂತ ಹೇಳಿಲ್ಲ, ಬಟ್ ಆದರೆ ಈ ಥರ ನಿಮಗೂ ಒಂಥರ ಇಂಟ್ರೆಸ್ಟ್ ಆಗುತ್ತೆ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇಷ್ಟು ಕ್ವಶನ್ಸ್ ಅಲ್ವಾ, ಇವಾಗ ಫಸ್ಟ್ ಚಾಪ್ಟರ್ ಅಂದರೆ ಇದು ಸಿಲೆಬಸ್. ಸೊ ಅದಕ್ಕೆ ನಾನು ಈ ಥರ ಸೊ ಇದೇನು ಗೊತ್ತಾ, ಸೊ ಪೈಥಾನ್ ಕಲಿಬೇಕಂದ್ರೆ ಇದು ಬೇಸಿಕ್ ಕ್ವೆಶನ್ಸ್ ಇದು. ಸೊ ವಾಟ್ ಈಸ್ ಆ್ಯನ್ ಕಂಪ್ಯೂಟರ್, ವಾಟ್ ಈಸ್ ಡೇಟಾ, ಡಿಫ್ರೆನ್ಸ್ ಬಿಟ್ವೀನ್ ಡೇಟಾ ಆ್ಯಂಡ್ ಇನ್ಫಾರ್ಮೇಷನ್, ಡೇಟಾ ಟೈಪ್ಸ್, ವಾಟ್ ಈಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ವಾಟ್ ಈಸ್ ಕಂಪೈಲರ್, ವಾಟ್ ಈಸ್ ಇಂಟರ್ಪ್ರಿಟರ್, what is transistor, what is debugging, what is binary language, what is coding, structure of computer, types of error, building blocks of programs. ಸೊ ಇದಕ್ಕೆ ಆನ್ಸರ್ನ ಪ್ರಿಪೇರ್ ಮಾಡ್ತಾ ಹೋಗೋಣ. ಇದಕ್ಕೆ ಆನ್ಸರ್ ಪ್ರಿಪೇರ್ ಮಾಡ್ತಾ ಹೋದರೆ ನಿಮಗೆ ಇಂಟ್ರೊಡಕ್ಷನ್ ಆಫ್ ಪೈಥಾನ್ ಅನ್ನೋದು ಈಸಿ ಆಗುತ್ತೆ. ಆ ಚಾಪ್ಟರ್ ಫುಲ್ಲು ಈಸಿ ಆಗುತ್ತೆ. ಅದು ಗೊತ್ತಾದ್ಮೇಲೆ ಸೆಕೆಂಡ್ ಚಾಪ್ಟರು, ಥರ್ಡ್ ಚಾಪ್ಟರು, ಫೋರ್ತ್ ಚಾಪ್ಟರು, ಫಿಫ್ತ್ ಚಾಪ್ಟರು, ಸಿಕ್ಸ್ತ್ ಚಾಪ್ಟರು ಒಂದಕ್ಕೊಂದು ಲಿಂಕ್ ಇರುತ್ತೆ. ಆವಾಗ ನಿಮ್ಗೆ ಈಸಿ ಆಗ್ತಾ ಹೋಗುತ್ತೆ. ಆಯಿತು, ಇವಾಗ ಆನ್ಸರ್ ಮಾಡ್ತಾ ಹೋಗೋಣ. ವಾಟ್ ಈಸ್ ಆ್ಯನ್ ಕಂಪ್ಯೂಟರ್? ವಾಟ್ ಈಸ್ ಆ್ಯನ್ ಕಂಪ್ಯೂಟರ್? ಫಸ್ಟ್ ಕ್ವಶನ್. ವಾಟ್ ಈಸ್ ಆ್ಯನ್ computer? It is a electronic device to store the processing data. It is an electronic device to store the processing data. Next ಬಂದು structure of computer. Structure of computer. ಸೊ ಸ್ಟ್ರಕ್ಚರ್ ಆಫ್ ಕಂಪ್ಯೂಟರ್ ಅಂದರೆ ಇದು ನಿಮಗೆ ಫಸ್ಟ್ ಚಾಪ್ಟರಲ್ಲಿ ಸಿಲೆಬಸ್ಸಲ್ಲಿದೆ. ಈ ಸ್ಟ್ರಕ್ಚರ್ ಅಂದರೆ ಡಿವೈಸು, ಕನೆಕ್ಷನ್ ಯಾವ ಥರ ಕೊಡ್ತೀರಾ ಸಿಸ್ಟಮ್ಗೆ ಅನ್ನೋದನ್ನು. ಸೊ ಇದನ್ನು ನಾನು ಅಲ್ಲಿ ಹೇಳ್ಕೊಡ್ತೀನಿ, ಇಲ್ಲಿ ಸ್ಕಿಪ್ ಮಾಡ್ತಿದ್ದೀನಿ ಕ್ವೆಶನ್ನ. ಥರ್ಡ್ ಕ್ವೆಶನ್ ಬಂದು ವಾಟ್ ಈಸ್ ಡೇಟಾ? ವಾಟ್ ಈಸ್ ಡೇಟಾ? ಸೊ ಡೇಟಾ ಅಂದರೆ gathering information and measuring or research. So what is data? Gathering information and measuring or research and analyzing. ಸೊ ನಾನು ಯಾಕಂದರೆ ಬರ್ದು ತೋರಿಸ್ತಿಲ್ಲ ಅಂದರೆ ತುಂಬ ಲೆಂತಿ ಆಗುತ್ತೆ, ನಿಮಗೂ ಬೋರ್ ಆಗಿಬಿಡುತ್ತೆ. ಸೊ ಅದಕ್ಕೆ ನಾನು ಬರ್ದಿರೋ ನೋಟ್ಸ್ನೇ ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಇದು ಈಸಿ ಅನಿಸುತ್ತಲ್ವ ನಿಮಗೂ ನೋಟ್ಸ್ ಮಾಡ್ಕೊಳಕ್ಕೆ. ಸೊ ಅದಕ್ಕೆ ನಾನು ಈ ಕೆಲಸ ಮಾಡ್ತಿದ್ದೀನಿ.
ಸೊ ನೆಕ್ಸ್ಟ್ ಬಂದು ಡಿಫ್ರೆನ್ಸ್ ಬಿಟ್ವೀನ್ ಡೇಟಾ ಅಂಡ್ ಇನ್ಫಾರ್ಮೇಶನ್. ಡೇಟಾ ಈಸ್ ಎ ಕಲೆಕ್ಷನ್ ಆಫ್ ಫ್ಯಾಕ್ಟ್ಸ್. ಇನ್ಫಾರ್ಮೇಶನ್ ಪುಟ್ಸ್ ದೋಸ್ ಫ್ಯಾಕ್ಟ್ಸ್ ಇನ್ ಟು ಕಂಟೆಕ್ಸ್ಟ್. ಸೊ ಈ ಡಿಫ್ರೆನ್ಸ್ ಬಿಟ್ವೀನ್ ಡೇಟಾ ಅಂಡ್ ಇನ್ಫಾರ್ಮೇಶನ್. ಸೊ ಡೇಟಾಗೆ ಮೀನಿಂಗ್ ಇಲ್ಲಿ ತಿಳ್ಕೊಂಡಿದ್ದೀರಾ. ಡೇಟಾ ಅಂದ್ರೆ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡೋದು, ಗ್ಯಾದರ್ ಮಾಡಿ, ಮೆಜರ್ ಮಾಡಿ, ಅನಲೈಸಿಂಗ್ ಮಾಡೋದನ್ನ ಡೇಟಾ ಅಂತೀವಿ. ಸೊ ಮತ್ತೆ ಇನ್ಫಾರ್ಮೇಶನ್ ಸೇಮ್ ಅಷ್ಟೇನೆ. ಡೇಟಾ ಈಸ್ ಎ ಕಲೆಕ್ಷನ್ ಆಫ್ ಫ್ಯಾಕ್ಟ್ಸ್. ಇದು ಹೇಳ್ತವ ಫ್ಯಾಕ್ಟ್ಸ್ ನ ಕಲೆಕ್ಟ್ ಮಾಡೋದು ಅಂದ್ರೆ ಇನ್ಫಾರ್ಮೇಶನ್ ನ ಗ್ಯಾದರ್ ಮಾಡೋದು, ಮೆಜರಿಂಗ್ ಮಾಡೋದು, ಅನಲೈಸ್ ಮಾಡೋದು. ನೆಕ್ಸ್ಟ್ ಇನ್ಫಾರ್ಮೇಶನ್ ಪುಟ್ ದೋಸ್ ದಿ ಫ್ಯಾಕ್ಟ್ಸ್ ಇನ್ ಟು ಕಂಟೆಕ್ಸ್ಟ್. ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡಿ ಅದು ಫ್ಯಾಕ್ಟ್ ಪ್ರೆಸೆಂಟ್ ಪಾಸ್ಟ್ ಟೆನ್ಸ್ ಅದನ್ನ ಕಂಡುಹಿಡಿಯುತ್ತೆ ಇನ್ಫಾರ್ಮೇಶನ್.